ದುರಂತವೇ ನಡೆಯಲಿ, ಪ್ರಾಣವೇ ಬಲಿಯಾಗಲಿ, ಬಿಎಂಆರ್ಸಿಎಲ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಮೆಟ್ರೋ ನಿಲ್ದಾಣದ ಕಾಮಗಾರಿ ವೇಳೆ ತಗಡಿನ ಶೀಟೊಂದು ಕೆಳಗೆ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಸವಾರ ಬಚಾವಾಗಿದ್ದಾನೆ. ನೋಡಿ, ಸರಿಯಾಗಿ ನೋಡಿ. ಅದೃಷ್ಟವೋ ಪವಾಡವೋ ಗೊತ್ತಿಲ್ಲ. ಬೈಕ್ ಸವಾರ ಮುಂದೆ ಹೋಗ್ತಿದ್ದಂತೆ ತಗಡಿನ ಶೀಟ್ ರಪ್ಪನೆ ಕೆಳಗೆ ಬಿತ್ತು. 1-2 ಸೆಕೆಂಡ್ ಮುಂಚಿತವಾಗಿ ಕಬ್ಬಿಣದ ಶೀಟ್ ಬಿದ್ದಿದ್ರೆ ಪ್ರಾಣಕ್ಕೆ ಸಂಚಕಾರ ಉಂಟಾಗ್ತಿತ್ತು. ಅಂದ್ಹಾಗೆ ಮೆಟ್ರೋ ನಿಲ್ದಾಣದಲ್ಲಿನ ಕಾಮಗಾರಿ ನಿರ್ಲಕ್ಷ್ಯ ಇದು. ನಿರ್ಮಾಣ ಹಂತದ ಮೆಟ್ರೋ ನಿಲ್ದಾಣದಿಂದ ಬಿದ್ದ ಶೀಟ್. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಬಚಾವ್. ಮಾರತಹಳ್ಳಿ ಬಳಿಯ ನಿರ್ಮಾಣ ಹಂತದ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವ ಘಟನೆ ಇದು. ಸರ್ಜಾಪುರ ಕಡೆಗೆ ತೆರಳುವ ರಸ್ತೆಯಲ್ಲಿ ಸಿಗುವ ಮೆಟ್ರೋ ನಿಲ್ದಾಣದ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿಗಾಗಿ ತಗಡಿನ ಶೀಟ್ಗಳನ್ನ ಬಳಸಿದ್ದಾರೆ. ಆದರೆ ಶೀಟ್ಗಳನ್ನ ಬಿಗಿಯಾಗಿ ಕಟ್ಟಿಲ್ಲ. ಇದರಿಂದಾಗಿ ಶೀಟ್ ಒಂದು ನೇರ ಕೆಳಗೆ ಬಿದ್ದಿದೆ. ಈ ವೇಳೆ ಬೈಕ್ ಹಾಗೂ ಕಾರ್ನ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಒಂದೆರಡು ಸೆಕೆಂಡ್ ಮುಂಚಿತವಾಗಿ ಶೀಟ್ ಬಿದ್ದಿದ್ರು ಬೈಕ್ ಸವಾರನ ಜೀವಕ್ಕೆ ಸಂಚಕಾರ ಎದುರಾಗ್ತಿತ್ತು. ತಗಡಿನ ಶೀಟ್ನ ಅಲಗಿನ ಏಟಿಗೆ ದೇಹವೇ ತುಂಡಾಗಿ ಹೋಗುವ ಅಪಾಯವಿತ್ತು. ಬೆಂಗಳೂರಿನಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇರುವಂತಹ ಮೆಟ್ರೋಗೆ ಬಳಸಿದಂತ ಒಂದು ಕಬ್ಬಿಣದ ಶೀಟ್ ಒಂದು ಕೆಳಗಡೆ ಬಿದ್ದು ಒಂದು ದೊಡ್ಡ ಅನಾಹುತ ನಡೆಯುವಂಥದ್ದು ಜಸ್ಟ್ ಮಿಸ್ ಆಗಿದೆ. ಬಿದ್ದಂಥ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರೂ ಇರಲಿಲ್ಲ, ಹೀಗಾಗಿ ಯಾವುದೇ ಜೀವಾಪಾಯ ಆಗಿಲ್ಲ. ಒಂದು ವೇಳೆ ಟೂ ವೀಲರ್ನಲ್ಲೇ ಹೋಗ್ತಿದ್ದಂಥವ್ರು ಯಾರಾದರೂ ಒಬ್ಬರು ಅಡ್ಡ ಸಿಕ್ಕಿದ್ರೆ 100% ಅವರ ಜೀವ ಅಂತೂ ಗ್ಯಾರಂಟಿ ಉಳಿತಿರಲಿಲ್ಲ. ಮೆಟ್ರೋ ಕಾಮಗಾರಿ ವೇಳೆ ಹೆಣ್ಣೂರು ಬಳಿ ಪಿಲ್ಲರ್ ಬಿದ್ದು 2 ಜೀವ ಬಲಿಯಾಗಿದ್ವು. ವಾರದ ಹಿಂದಷ್ಟೇ ಶೇಷಾದ್ರಿಪುರಂನಲ್ಲಿ ಬಸ್ನ ಮೇಲೆ ಮೆಟಲ್ ಶೀಟ್ ಬಿದ್ದಿತ್ತು. ಇಷ್ಟಾದ್ರೂ ಕಾಮಗಾರಿ ವೇಳೆ ನಿರ್ಲಕ್ಷ್ಯ ಮುಂದುವರೆದಿದೆ. ದೊಡ್ಡ ಅನಾಹುತ ನಡೆಯೋ ಮೊದಲೇ ಇನ್ನಾದ್ರೂ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಳ್ಬೇಕಿದೆ. ಪ್ರಜ್ವಲ್, TV9 ಬೆಂಗಳೂರು.